ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಧನುಷ್ ಅಮ್ಮಂತ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಸೌತೆಕಾಯಲ್ಲಿ ಒಂದು ಚಾಟ್ನ ಟ್ರೈ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಎಲ್ಲ ಹೇಳಿ. ಸೊ ಫಸ್ಟಿಗೆ ನಾನಿಲ್ಲಿ ಸೌತೆಕಾಯಿನ ನೀಟಾಗೆಲ್ಲ ತೊಳ್ಕೊಂಡು ಅದ್ರದ್ದು ಸಿಪ್ಪೆಲ್ಲ ತೆಗ್ದು ಇಟ್ಕೊತಾ ಇದ್ದೀನಿ. ಸಿಪ್ಪೆಲ್ಲ ನೀಟಾಗಿ ತೆಗ್ದಾದ್ಮೇಲೆ ನಮಗೆ ಎಷ್ಟು ಪೀಸಸ್ ಬೇಕೋ ನಾವು ಅಷ್ಟು ಪೀಸಸ್ ಮಾಡ್ಕೊಬೋದು. ನಾನಿಲ್ಲಿ 4 ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. 4 ಪೀಸಸ್ ಎಲ್ಲ ಆಗಿ ಕಟ್ ಮಾಡಿದ್ಮೇಲೆ ಅದರೊಳಗಡೆ ಇರುತ್ತಲ್ಲ ಸೀಡ್ಸ್ ಎಲ್ಲ, ಅದನ್ನೆಲ್ಲ ನೀಟಾಗಿ ಒಂದು ಸ್ಪೂನ್ ಯೂಸ್ ಮಾಡಿ ನಾನು ಎಲ್ಲ ತಕ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಅದು ಸೀಡ್ಸ್ ಎಲ್ಲ ಬೇಕು ಅಂದರೆ ಮಸಾಲೆ ಜೊತೆಗೆ ಅದನ್ನು ಮಿಕ್ಸ್ ಮಾಡ್ಕೊಬೋದು. ಸೊ ನಾನು ಇದನ್ನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ, ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ. ಈ ಚಾಟ್ಸ್ ಅಂತೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಮಾಡಿಕೊಡಿ ಅಂತ. ಸೊ ಒಂದ್ಸಲ ಟ್ರೈ ಮಾಡಿ ನೀವೂ. ಸೊ ನಾನು ಅದೆಲ್ಲ ತೆಗ್ದು ಆದಮೇಲೆ ನೀಟಾಗಿ ಒಂದು ಸಪ್ರೇಟಾಗಿ ತೆಗ್ದಿಟ್ಕೊಂಡಿದ್ದೀನಿ ಎಲ್ಲ ಪೀಸಸ್ನ. ಸೊ ಬನ್ನಿ ಇವಾಗ ಏನೇನು ಹಾಕಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ. ಟೊಮೆಟೊ ಮತ್ತು ನಾನು ಈರುಳ್ಳಿ ಎರಡೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ಕ್ಯಾರೆಟ್ನ ನೀಟಾಗಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಎಲ್ಲ ಮಾಡ್ಕೊಂಡಾದಮೇಲೆ ಫಸ್ಟೇ ನಾನು ಪೀನಟ್ನ ಅಂದರೆ ಕಡಲೆ ಬೀಜನ ರೋಸ್ಟ್ ಮಾಡಿ ಅದ್ರದ್ದು ಸಿಪ್ಪೆ ಎಲ್ಲ ತೆಗ್ದು ಇಟ್ಕೊಂಡಿದ್ದೆ. ನೆಕ್ಸ್ಟ್ ಇಲ್ಲಿ ಉಪ್ಪು, ಚಾಟ್ ಮಸಾಲ ಮತ್ತು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಖಾರ ಜಾಸ್ತಿ ಇಷ್ಟ, ಅದಕ್ಕೆ ಹಾಕ್ಕೊಂಡಿದ್ದೀನಿ ನಾನು. ಬೇಕಾದ್ರೆ ನೀವಿಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೊಬೋದು. ನೆಕ್ಸ್ಟ್ ಇಲ್ಲಿ ನಾನು ಲೆಮನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲೆಮನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರತ್ತೆ ಟೇಸ್ಟ್ ಅಂತೂ. ನೆಕ್ಸ್ಟ್ ಇಲ್ಲಿ ನಾನು ಸೇವನ್ನ ಹಾಕ್ಕೊತಾ ಇದ್ದೀನಿ. ಸೇವೆಲ್ಲ ಹಾಕ್ಕೊಂಡಾದ್ಮೇಲೆ ಹಾಗೆ ಒಂದು ಕ್ವಿಕ್ ಮಿಕ್ಸ್ ಕೊಟ್ಟು ನೆಕ್ಸ್ಟ್ ನಾವು ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೀಸಸ್ ಆಗಿ ಎಲ್ಲ ಕಟ್ ಮಾಡಿ, ಆ ಪೀಸಸ್ಗಳನ್ನೆಲ್ಲ ನೀಟಾಗಿ ತೊಗೊಂಡು ಒಂದೊಂದೇ ಆಗಿ ನೀಟಾಗಿ ಫಿಲ್ ಮಾಡ್ಕೊಬೇಕು. ನೀಟಾಗೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ ನಾನು ಕೂಡ. ಸೊ ನಿಮಗೆ ಬೇಕಂದರೆ ಇದನ್ನು ಸ್ಲೈಸ್ ಆಗಿ ಕಟ್ ಮಾಡಿ ಕೂಡ ಫಿಲ್ಲಿಂಗ್ಸ್ನ ಹಾಕ್ಕೊಂಡು ತಿನ್ಬೋದು. ಸೊ ನೆಕ್ಸ್ಟು ಎಲ್ಲ ಫಿಲ್ಲಿಂಗ್ಸ್ ಎಲ್ಲ ಹಾಕಿ ಆದಮೇಲೆ ಮತ್ತು ಸೇವ್ ಇನ್ನೂ ಇರುತ್ತೆ ಅಲ್ವಾ, ಆ ಸೇವಲ್ಲಿ ನಾನು ಮೇಲೆ ಫುಲ್ಲು ಗಾರ್ನಿಷಿಂಗ್ ಮಾಡ್ಕೊತಾ ಇದ್ದೀನಿ. ನೀವು ಈ ಇದರಲ್ಲಿ ಬೇಕಾದರೆ ಕರ್ಡ್ನ ಆ್ಯಡ್ ಮಾಡ್ಕೊಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಕರ್ಡ್ ಆ್ಯಡ್ ಮಾಡ್ಕೊಂಡ್ರೆ. ಸೊ ಚಾಟ್ ಎಲ್ಲ ರೆಡಿ ಆದಮೇಲೆ ನಾನು ಮತ್ತು ನನ್ನ ಹಸ್ಬೆಂಡು ಟೇಸ್ಟ್ ಮಾಡಿದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ, ಅವರು ತುಂಬಾ ಇಷ್ಟಪಡ್ತಾರೆ. ಯಾರೆಲ್ಲ ಈ ವಿಡಿಯೋಸ್ನ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.